ಇನ್ನು ಬೆಂಗಳೂರಿನ ಸ್ಮಶಾನದ ಜಾಗದಲ್ಲಿ ಗಾಂಜಾ ಕೃಷಿ ಮಾಡಿರತಕ್ಕಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಸ್ಮಶಾನವೊಂದರಲ್ಲಿ ಗಾಂಜಾ ಕೃಷಿ ಅಂದರೆ ಗಾಂಜಾ ಬೆಳೆದಿದ್ದಾರೆ ಅಂತ ಗಾಂಜಾ ಘಾಟು ನಿಯಂತ್ರಣದ ಪೊಲೀಸರ ಪ್ರಯತ್ನಕ್ಕೆ ಇದೊಂಥರ ಪೆಟ್ಟೆ. ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಪೊಲೀಸರು ಇದನ್ನು. ಎಲ್ಲಿ ಅಂದರೆ ಯಲಹಂಕದ ಅಟ್ಟೂರು ಸ್ಮಶಾನದಲ್ಲಿ ಗಾಂಜಾ ಬೆಳೆದಿದ್ದಾರಂತೆ. ಗಾಂಜಾ ಕೃಷಿ ನಡೆಸಿದ್ರ ವ್ಯಸನಿಗಳು ಅಂತ ಪ್ರಶ್ನೆ. ಸ್ಮಶಾನದಲ್ಲಿ 10 ಗಾಂಜಾ ಗಿಡಗಳು ಪತ್ತೆಯಾಗಿದೆ. ಇದು ಎಕ್ಸ್ಕ್ಲೂಸಿವ್ ಸ್ಟೋರಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇದು ಸ್ಮಶಾನ. ಯಾಕೆ ಸ್ಮಶಾನದಲ್ಲಿ ಬೆಳೆದಿದ್ದಾರೆ ಹೇಳಿ? ಸಾಮಾನ್ಯವಾಗಿ ಯಾರು ಸ್ಮಶಾನಕ್ಕೆ ಬಂದು ಚೆಕ್ ಮಾಡಲ್ಲ. ಸ್ಮಶಾನಕ್ಕೆ ಯಾರು ಬಂದು ಚೆಕ್ ಮಾಡ್ತಾರೆ? ಒಂದು ವೇಳೆ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ಸ್ಮಶಾನ ಯಾರಿಗೂ ಸೇರಿದ ಜಾಗ ಅಲ್ಲ. ಏನೋ ಬೆಳ್ಕೊಂಡಿದೆ ಅಂದ್ಬಿಡ್ಬೋದು. ಎಲ್ಲ ಯಾವಾಗಲೂ ಏನೋ ಒಂದು ಬೆಳ್ಕೊಂಡಿದೆ, ಅದ್ರ ಪಕ್ಕದಲ್ಲೇ ಒಂದೊಂದು ಬೆಳ್ಕೊಂಡ್ಬಿಟ್ಟಿದೆ ಅನ್ಬಹುದು. ಆದರೆ ಇದು ಉದ್ದೇಶಪೂರ್ವಕವಾಗಿ ಗಾಂಜಾವನ್ನು ಬೆಳೆದಿರ್ತಕ್ಕಂಥದ್ದು ಉಪಯೋಗಿಸೋಕ್ಕೆ. ನೋಡಿ ಎಂಥ ಐಡಿಯಾ ಮಾಡಿದ್ದಾರೆ ವ್ಯಸನಿಗಳು ಅಥವಾ ಮಾರಾಟಗಾರರು, ಅಕ್ರಮವಾಗಿ ಮಾರೋರು. ಸ್ಮಶಾನಕ್ಕೆ ಹೋಗಿ ಹಾಕ್ಬಿಡೋದು, ಯಾರೂ ಬರಲ್ಲ. ಇನ್ನೂ ಮಾಹಿತಿ ಇದೆ. ಕೆಲವು ಕಡೆಯೆಲ್ಲ ಈ ಬೆಂಗಳೂರು ಹೊರವಲಯದಲ್ಲಿ ರೆಸಾರ್ಟ್ಗಳು ಮಾಡ್ಕೊಂಡಿರ್ತಾರಲ್ಲ, ದೊಡ್ಡ ದೊಡ್ಡ ಎತ್ತರದ ಕಾಂಪೌಂಡ್ ಕಟ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ಬೆಳೀತಾರೆ ಅಂತಲೂ ಮಾಹಿತಿ ಇದೆ. ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಅದನ್ನು ಪೊಲೀಸರೇ ಪತ್ತೆ ಹಚ್ಚಬೇಕು. ಬಟ್ ಈ ಸ್ಮಶಾನದಲ್ಲಂತೂ 10 ಗಾಂಜಾ ಗಿಡಗಳು ಪತ್ತೆಯಾಗಿದೆ. ಒಂದು ಕಡೆ ಪೊಲೀಸರು ಈ ಗಾಂಜಾ ಅನ್ನೋದನ್ನೇ ಬುಡ ಸಮೇತ ಕಿತ್ತಾಕಬೇಕು ಅಂತ ವೆರಿ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲಿ ಯಾರು ಸಿಕ್ಕಿದ್ರೂ ಬಿಡ್ತಾ ಇಲ್ಲ. NDPS ಆ್ಯಕ್ಟ್ ಅದು ತಮಾಷೆ ಆಟ ಅಲ್ಲ, ಅಕ್ಷಮ್ಯ ಅಪರಾಧ. ಗಾಂಜಾ ಬೆಳೆಯೋದು, ಮಾರಾಟ ಮಾಡೋದು ಮತ್ತು ಸೇವನೆ ಮಾಡೋದು. ಹಂಗೆ ಮಾಡಿದ್ರೂ ಕೂಡ ಬಿಡ್ತಿಲ್ಲ ಜನ. ಬೆಂಗಳೂರಿನ ಸ್ಮಶಾನವೊಂದರಲ್ಲಿ ಗಾಂಜಾ ಕೃಷಿಯನ್ನ ನಡೆಸಲಾಗ್ತಿದ್ಯಾ? ಯಾಕೆ ಈ ಅನುಮಾನ ಬರ್ತಿದೆ ಅಂತ ಹೇಳಿದ್ರೆ, ಈ ಒಂದು ಸ್ಮಶಾನದಲ್ಲಿ ಎಲ್ಲಿ ನೋಡಿದ್ರು ಗಾಂಜಾ ಗಿಡಗಳದ್ದೇ ಕಾರುಬಾರು. ನಾವೀಗ ಬೆಂಗಳೂರಿನ ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿರೋ ಸ್ಮಶಾನದ ಒಳಭಾಗದಲ್ಲಿದ್ದೀವಿ. ಈ ಸ್ಮಶಾನವನ್ನ ಗಮನಿಸಬಹುದು. ಈ ಸ್ಮಶಾನ ಸಾಕಷ್ಟು ಪಾಳು ಬಿದ್ದಂತಹ ಈ ಒಂದು ಸ್ಮಶಾನದಲ್ಲಿ ಗಿಡಗಂಟೆಗಳು ಬೆಳ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಸಾಕಷ್ಟು ಗಾಂಜಾ ಗಿಡಗಳು ಕೂಡ ಒಳಗಿದ್ದಾವೆ. ಯಾಕೆ ಗಾಂಜಾ ಗಿಡಗಳು ಇಲ್ಲಿ ಬಂದೋ? ಯಾರಾದರೂ ಬೇಕು ಅಂತೇಳಿ ಇಲ್ಲಿ ಗಾಂಜಾ ಕೃಷಿಯನ್ನು ನಡೆಸ್ತಿದ್ದಾರಾ ಗೊತ್ತಿಲ್ಲ. ಅಥವಾ ಯಾರಾದರೂ ಗಾಂಜಾ ವ್ಯಸನಿಗಳು ತಾವು ಇಲ್ಲಿ ಗಾಂಜಾವನ್ನು ಸೇದಂತಹದ್ದು. ಯಾಕಂತ ಹೇಳಿದ್ರೆ ಒಂಥರ ಸೇಫ್ ಆಗೈತೆ, ಯಾರಿಗೂ ಕೂಡ ಹೊರಗಿನ ಜಗತ್ತಿಗೆ ಇಲ್ಲಿಗೆ ಬರೋದಕ್ಕೆ ಅಸಾಧ್ಯ. ಈಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಬಂದು ಗಾಂಜಾವನ್ನು ಸೇತ್ಕೊಂಡಂತಹ ಸಂದರ್ಭದಲ್ಲಿ ಆ ಗಾಂಜಾದ ಬೀಜಗಳನ್ನು ಉದುರಿಸಿದಾಗ ಈ ಗಾಂಜಾ ಗಿಡಗಳು ಹುಟ್ಟಿದಾವ ಗೊತ್ತಿಲ್ಲ. ನೋಡ್ಬೋದು ಗಾಂಜಾ ಗಿಡಗಳನ್ನು ನೀವು. ಈ ರೀತಿಯಾಗಿ ಇಲ್ಲಿ ಎಲ್ಲೆಲ್ಲಿ ಈ ಒಂದು ಸ್ಮಶಾನದಲ್ಲಿ ಗೋರಿಗಳಿದ್ದಾವೋ ಆ ಗೋರಿಗಳ ಅಕ್ಕಪಕ್ಕ ಕುಳಿತು ಗಾಂಜಾವನ್ನು ಸೇದಿರ್ತಕ್ಕಂಥ ಸಾಧ್ಯತೆ ತೀರಾ ಹೆಚ್ಚಾಗಿದೆ. ಹೀಗಾಗಿ ಇಲ್ಲಿ ಗಾಂಜಾ ಗಿಡಗಳು ಸಾಕಷ್ಟು ಉದ್ದಕ್ಕೆ ಬೆಳ್ಕೊಂಡು ನಿಂತಿದ್ದಾವೆ. ಅಥವಾ ಯಾರು ವ್ಯಸನಿಗಳಿದ್ದಂಥ ಅವ್ರಿಗೆ ಹೇಗೂ ಪೊಲೀಸರು ಬರೋದಿಲ್ಲ, ಇಲ್ಲಿಗೆ ಯಾರು ಬರೋಲ್ಲ, ಜನ ಬರೋಲ್ಲ. ಹೀಗಾಗಿ ಅವರೇ ಈ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೋ ಗೊತ್ತಿಲ್ಲ. ತಮಗೆ ಬೇಕಾದಂತಹ ಸಂದರ್ಭದಲ್ಲಿ ಗಿಡಗಳನ್ನು ಕಿತ್ಕೊಂಡು ಈ ರೀತಿಯಾಗಿ ಗಾಂಜಾ ಗಿಡಗಳನ್ನು ಗಮನಿಸ್ಬೋದು. ನೋಡಿ, ಇಲ್ಲೂ ಗಾಂಜಾ ಗಿಡ ಇದೆ ನೋಡಿ. ಹೀಗೆ ಸಾಕಷ್ಟು ಗಾಂಜಾ ಗಿಡಗಳು ಇಲ್ಲಿ ಕಂಡು ಬರ್ತಿದೆ. ಈ ಇಡೀ ಸ್ಮಶಾನದಲ್ಲಿ ಈ ಗೋರಿಯ ಅಕ್ಕಪಕ್ಕ ಗಾಂಜಾ ಗಿಡಗಳು ಹುಟ್ಕೊಂಡಿದ್ದಾವೆ. ಈಗ ಈ ಗೋರಿಗಳ ಮೇಲೆ ಕುಳಿತುಕೊಂಡು ಇವರು ಗಾಂಜಾವನ್ನು ಸೇದಿರಬಹುದು ವ್ಯಸನಿಗಳು. ಇಲ್ವಾದಂತಲ್ಲಿ ಇಲ್ಲೇ ಬೇಕು ಅಂತೇಳಿ ಇಂಟೆನ್ಷನಲ್ಲಿ ಬೆಳೆಸ್ಕೊಂಡಿರ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಏನು ಬೆಂಗಳೂರಿನಲ್ಲಿ ಗಾಂಜಾವನ್ನು ಮಟ್ಟ ಹಾಕಬೇಕು ಅಂತೇಳಿ ಪೊಲೀಸರು ಹೋರಾಟವನ್ನು ಮಾಡ್ತಿದ್ದಾರೆ. ಡ್ರಗ್ ವ್ಯಸನಿಗಳ ಮೇಲೆ ಕೇಸನ್ನು ಹಾಕ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಗಾಂಜಾ ಗಿಡಗಳನ್ನೇ ಬೆಳೆದುಕೊಂಡು ಈ ರೀತಿಯಾಗಿ ಈ ಅಕ್ರಮ ಅಡ್ಡೆಯನ್ನು ಮಾಡ್ಕೊಂಡಿದ್ದಾರೆ. ಗಾಂಜಾ ಅಡ್ಡೆಯನ್ನಾಗಿ ಈ ಒಂದು ಯಲಹಂಕದ ಅಟ್ಟೂರು ಲೇಔಟ್ನ ಸ್ಮಶಾನವನ್ನು ಗಾಂಜಾ ವ್ಯಸನಿಗಳು ಮಾಡಿಕೊಂಡಂತೆ ಕಂಡು ಬರ್ತಿದೆ. ಈ ಬಗ್ಗೆ ಕೂಡಲೇ ಪೊಲೀಸರು ಸೂಕ್ತವಾದ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.